ದೇವಸ್ಥಾನಕ್ಕೆ ಬರುವಾಗ ತುಂಬಾ ದುಃಖದಲ್ಲೇ ಬಂದೆ, ನಾನು ಅಳ್ತಾನೆ ಬಂದೆ. ಅದೇ ಕುಂದು ಕೊರತೆಗಳು ಆಗಿರ್ಬೋದು. ಸೊ ದೇವಿನೇ ಗುರುತಿಸಿ ಅದಕ್ಕೆ ಪರಿಹಾರನೂ ಆಕೆಯನ್ನು ಸೂಚಿಸ್ತಾರೆ. 2 ಟೈಮ್ ಬಂದಿದ್ದೀವಿ ನಾವು, ಪರವಾಗಿಲ್ಲ. ನಮಗೆ ಮನೆ ಕೆಲಸ ಇರಲಿಲ್ಲ, ಕೆಲಸ ಸಿಕ್ತು. ನಮ್ಮ ಮುಖ ನೋಡಿದ ತಕ್ಷಣ ನಮ್ಮ ಸಮಸ್ಯೆ ಏನು ಅಂತ ಕಂಡುಹಿಡಿತಾರೆ. ನಾವು ಜಾಸ್ತಿ ಹೇಳ್ಬೇಕಾಗಿಲ್ಲ, ಅವರೇ. ನಮಗೆ ಆರೋಗ್ಯದ ಸಮಸ್ಯೆ ಇತ್ತು, ಮತ್ತು ನಾವು ಮಗ ಏನೇ ಕೆಲಸ ಮಾಡೋಕ್ಕೆ ಹೋದರೂ ಅದು ಆಗ್ತಾ ಇರಲಿಲ್ಲ. ಎಲ್ಲ ಅರ್ಧಬರ್ಧಕ್ಕೆ ಆಗ್ತಿತ್ತು. ದೃಷ್ಟಿ ಜಾಸ್ತಿ ಇತ್ತು, ಮತ್ತು ತೊಂದರೆ ಕೊಡೋರು ತುಂಬಾ ಇದ್ದರು. ಎಲ್ಲ ಕಡೆ ವ್ಯತ್ಯಾಸ ತುಂಬಾ ಅದು ಇದು ದುಡ್ಡು ಕೇಳೋರು ತುಂಬಾ. ನಮಗೂ ಅಷ್ಟೊಂದು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಈ ಸನ್ನಿಧಾನಕ್ಕೆ ಬಂದಮೇಲೆ ಗುರುಗಳಿಂದ ನಮಗೊಂದು ಅಪ್ಪಣೆ ಸಿಕ್ತು. ಆಗ ಹೇಳಿದ್ಮೇಲೆ ನಾವು ಚಿಕ್ಕದ ಒಂದು ಹೋಮ ಎಲ್ಲ ಮಾಡಿಸಿದ್ಮೇಲೆ ಆ ಅಮ್ಮನಿಂದ ನಮಗೆ ಒಳ್ಳೆಯದೇ ಆಯಿತು. ತುಂಬ ಚೆನ್ನಾಗಾಯಿತು. ಅದು ಗೊತ್ತಾಗ್ತಾ ಇಲ್ಲ ನನಗೆ. ಆ ಅಮ್ಮಂದು ಇದು ಚೆನ್ನಾಗಿ ಆಗ್ತಾ ಇದೆ. ಒಟ್ಟಿನಲ್ಲಿ ಆ ಅಮ್ಮ ನಮ್ಮ ಕೈ ಬಿಟ್ಟಿಲ್ಲ. ನಮ್ಗೆ ನಡ್ಕೊಂಡು ಬಂದಮೇಲೆ ತುಂಬ ಒಳ್ಳೆಯದಾಯಿತು ನಮಗೆ. ಇದು ನಮ್ಮ ಅಕ್ಕನಿಗೆ ತೋರಿಸಿದ ಮೇಲೆ ಭಾಳ ಒಳ್ಳೆಯದಾಯಿತು. ತುಂಬಾ ನಮಗೆ ಎದ್ದೊಳಕ್ಕೆ ಆಗ್ತಾ ಇರಲಿಲ್ಲ ನಮಗೆ. ಅದು ಆರೋಗ್ಯದ್ದು ನಾನು ಸುಮಾರು 15 ವರ್ಷದಿಂದ ನಾವು ಭಾಳ ಫೇಸ್ ಮಾಡ್ತೀವಿ. ಎಲ್ಲಿ ಕೇಳಿದ್ರು ಅದು ಇದು ಅಂತ ಹೇಳ್ತಿದ್ರೆ ಹೊರತು ಬಟ್ ನಮಗೆ ಯಾವುದು ಇದು ಕೊಟ್ಟಿರಲಿಲ್ಲ. ಇದು ನಮಗೆ ಇಲ್ಲಿಗೆ ಬಂದಮೇಲೆ ನಮಗೆ ತುಂಬ 3ನೇ ಸಲ ಇದು ನಾವು ಬಂದಿದ್ದು. ತುಂಬ ಚೆನ್ನಾಗಿ ಆಗ್ತಾ ಇದೆ. ಭಾಳ ದುಃಖದಲ್ಲಿದ್ವಿ ನಾವು. 15 ವರ್ಷ ನಮ್ಮ ಮನೆಯವರಿದ್ದಾಗ ತುಂಬಾ ನೋವು ತಿಂದ್ವಿ ಬಿಟ್ಟಿದ್ದೆ. ಭಾಳ ನೋವು ಕೊಟ್ಟು ನಮಗೆ. ನಮ್ಮ ಮಕ್ಕಳಿಗೂ ಅಷ್ಟೇ. ಅವನೊಂದು ವಿದ್ಯೆ ಕೊಡೋಕ್ಕೂ ಅದಕ್ಕೂ ನಮ್ಗೆ ತೊಂದರೆ ಆಗಿತ್ತು ತುಂಬಾ. ಅಂದರೆ ಇದೇನೋ ನಮ್ಗೆ ಭಗವಂತ ಇಲ್ಲಿ ಸಿಕ್ಕಿದ್ರು ನಮಗೆ ಒಳ್ಳೇದಾಯಿತು ನಮಗೆ. ನಾನು ಹೇಳೋದು ಎಲ್ರಿಗೂ ಒಳ್ಳೇದಾಗಬೇಕು, ಅದನ್ನೇ ನಾವು ಕೇಳ್ಕೊಳ್ಳೋದು. ಇದು ಯಾವುದೂ ಮುಚ್ಚುಮರೆ ಮಾಡುವಂಥದ್ದಲ್ಲ. ಸೊ ಎಲ್ಲರೂ ಕೇಳ್ಕೊಳ್ಳೋದು, ಒಂದು ಸಾರಿ ನಾವು ದರ್ಶನ ಮಾಡಿ, ಯಾರಿಗಾರು ಮದುವೆ ಇಶ್ಯೂ ಇರ್ಬೋದು ಅಥವಾ ಹೆಲ್ತ್ ಇಶ್ಯೂ ಇರ್ಬೋದು, ಯಾವುದೇ ರೀತಿ ತೊಂದರೆಗಳಾಗಿರ್ಬೋದು, ದಾಟ ಆಗಿರೋದು ಇರ್ಬೋದು, ಒಂದು ಸಾರಿ ವಿಸಿಟ್ ಮಾಡಿ. ಈ ಸನ್ನಿಧಾನದಲ್ಲಿ ಮನೆಯಲ್ಲಿ ಏನೇ ತೊಂದರೆ ಇದ್ದರೂ, ಮತ್ತು ಆರೋಗ್ಯದ ಸಮಸ್ಯೆ ಇದ್ದರೆ, ವಿದ್ಯಾಭ್ಯಾಸದ ಮಕ್ಕಳದ್ದು, ಹಣಕಾಸಿನ ಏನಾದ್ರು ಇದ್ದರೆ ಇಲ್ಲಿಗೆ ಬಂದಮೇಲೆ ಸಕ್ಸಸ್ ಆಗುತ್ತೆ. ಬನ್ನಿ, ಇಲ್ಲಿ ತಾಯಿ ದರ್ಶನ ಮಾಡಿ ಒಂದ್ಸಲ, ಭಾಳ ಒಳ್ಳೆಯದಾಗುತ್ತೆ ಜನಗಳಿಗೆ.